ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ದೂಧಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಅದರ ಜೊತೆಗೆ ದೂಧಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸಾಕಷ್ಟು ಸೇತುವೆಗಳು ಈಗಾಗಲೇ ಜಲಾವೃತಗೊಂಡಿರುವಂತದ್ದು. ಬಹುಮುಖ್ಯವಾಗಿ ಮಲಿಕ್ವಾಡ್ ಮತ್ತು ದತ್ತವಾಡ್ ಸಂಪರ್ಕಿಸುವಂತಹ ಸೇತುವೆ ಏನಿದೆ ಅದು ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಎರಡೂ ಬದಿಯಲ್ಲೂ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಯಾವುದೇ ಸಂಚಾರ ಮಾಡದಂತೆ ಕಂಪ್ಲೀಟ್ ಆಗಿ ನಿಷೇಧ ಒಂದು ಕಡೆ ಹೇರಿದ್ರೆ, ಇನ್ನೊಂದು ಕಡೆ ನದಿ ಸೇತುವೆ ಮೇಲೆ ಎಷ್ಟರ ಮಟ್ಟಿಗೆ ರಭಸವಾಗಿ ಹರಿತಾ ಇದೆ, ಉಕ್ತಾ ಇದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಬಹುತೇಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಈ ಒಂದು ದೂಧಗಂಗಾ ನದಿಗೆ ನೀರು ಹರಿದು ಬರ್ತಾ ಇರುವಂಥದ್ದು. ಬಹಳಷ್ಟು ಈ ಒಂದು ಭಾಗದಲ್ಲಿ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಈಗಾಗಲೇ 9 ಸೇತುವೆಗಳು ಜಲಾವೃತಗೊಂಡಿರುವಂಥ ಕಾರಣಕ್ಕಾಗಿ 18 ಗ್ರಾಮಗಳು ಸಂಪರ್ಕವನ್ನು ಕಳೆದುಕೊಂಡಿರುವಂಥದ್ದು. ಅದರ ಜೊತೆಗೆ ಪರ್ಯಾಯ ಮಾರ್ಗಗಳ ಮೂಲಕ ಆ ಒಂದು ಗ್ರಾಮದ ಜನರು ಸಂಚಾರವನ್ನು ನಡೆಸ್ತಾ ಇರುವಂಥದ್ದು. ಇನ್ನೂ ಕೂಡ ಏನು ಮಳೆಯ ಪ್ರಮಾಣ ಮುಂದುವರೆದಿರುವಂಥ ಕಾರಣಕ್ಕಾಗಿ ಈಗೇನು ನೀರು ಬರ್ತಾ ಇದೆ ಇದರ ಹೆಚ್ಚಿನ ಪ್ರಮಾಣದಲ್ಲಿ ಕ್ರಮೇಣವಾಗಿ ಇವತ್ತು ಮತ್ತು ನಾಳೆ ಕೂಡ ನೀರು ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಒಂದು ಕಡೆ ನೀರು ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಈ ರೀತಿ ಒಂದು ಕಡೆ ಆ ಒಂದು ಈ ನದಿ ಅಕ್ಕಪಕ್ಕದ ಏನು ಗ್ರಾಮಗಳಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿ ಗಂಗಾದೇವಿಗೆ ಅಂದರೆ ದೂಧಗಂಗಾ ನದಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ತಮ್ಮ ಮನೆಗಳಿಂದ ತಮಗೆ ಸಾಧ್ಯವಾದಷ್ಟು ಪ್ರಸಾದವನ್ನು ತೆಗೆದುಕೊಂಡು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಂದರೆ ಈ ಬಾರಿ ಉತ್ತಮ ಮಳೆ ಆಗ್ತಾ ಇದೆ, ಹೆಚ್ಚಿನ ಮಳೆ ಆಗ್ತಾ ಇದೆ. ತಾಯಿ ಗಂಗಾವಿಗೆ ತಮ್ಮ ಕಡೆಯಿಂದ ಒಂದು ಪೂಜೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಪ್ರತಿ ವರ್ಷ ಇವರೆಲ್ಲರೂ ಕೂಡ ನೀರು ಬಂದಂಥ ಸಂದರ್ಭದಲ್ಲಿ ಪೂಜೆ ಪುರಸ್ಕಾರಗಳನ್ನು ಆ ಒಂದು ನದಿ ದಂಡೆ ಮೇಲೆ ಮಾಡುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ. ಇಲ್ಲಿ ಸ್ಥಳೀಯ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಅಮ್ಮ, ಈಗ ನೀರು ಭಾಳ ಬರಾಕತ್ತೈತ್ರಿ, ಪೂಜೆ ಮಾಡತ್ತೀರಿ? ಹೌದ್ರಿ, 5ನೇ ಸೋಮವಾರ ಬರತ್ತೀವ್ರಿ ನಾವು. ಹಿಂದೂ ಧರ್ಮದ ಪವಿತ್ರ ಮಾಸವಾದ ಶ್ರಾವಣ ಮಾಸದಲ್ಲಿ ನಾವು 5 ವಾರ ಸೋಮವಾರ ಬಂದೇ ಬರ್ತೀವಿ. ಗಂಗಾದೇವಿಗೆ ಪೂಜಾ ಮಾಡ್ತೀವಿ. ನಮ್ಮ ಊರಿಗೆ ಇದನ್ನೆಲ್ಲ ಸುಖ ಶಾಂತಿ ಇಡ್ಲಿ ಅಂತ ಬೇಡ್ಕೊಂಡು ಪೂಜಾ ಮಾಡ್ತೇವೆ. ಹಾಂ, ಈಗ ಬಂದೈತ್ರಿ. 2-3 ದಿವಸ ಐತ್ರಿ, ಮತ್ತೆ ಬಂದೈತ್ರಿ ನೀರು. ಮೇಲಿಂದ ಬಿಡಾತಾರೋ ಏನು ಮಳೆ ಹೆಚ್ಚೈತ್ರಿ, ಅದ್ರ ಸಂಬಂಧ ಹೆಚ್ಚಾಗೈತ್ರಿ ನೀರು. ಮಳೆ ಭಾಳ ಐತಂದ್ರೆ ಕನ್ನಡ ಮಳೆ ಐತ್ರಿ, ಭಾಳ ಐತ್ರಿ ಮಳಿ. ಪ್ರತಿ ವರ್ಷ ಹಿಂಗೆ ಪೂಜೆ ಮಾಡ್ತೀವ್ರಿ. ಪ್ರತಿ ಸೋಮವಾರ ಶ್ರಾವಣದಾಗ ಮಾಡ್ತೀವ್ರಿ ಪೂಜೆ. ಸೇತುವೆನೂ ಬಂದಾಗೈತ್ರಿ. ಎಲ್ಲಿಗೆ ಹೋಗ್ತೈತ್ರಿ ಇದು? ದತ್ತವಾಡ ಹೋಗ್ತೈತಿ, ಮಹಾರಾಷ್ಟ್ರ ಹೋಗ್ತೈತಿ. ಇದಷ್ಟು ಸದ್ಯ ಈಗ ಒಂದು ಕಡೆ ಒಂದು ಗಂಗಾ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಒಂದು ಈ ಏನು ನದಿಗೇನಿದೆ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆಗಳು ಕೂಡ ಜಲಾವೃತಗೊಂಡು ಆ ಒಂದು ಗ್ರಾಮಗಳು ಸಂಪರ್ಕವನ್ನು ಕೂಡ ಈಗಾಗಲೇ ಕಳೆದುಕೊಂಡು ಗ್ರಾಮಸ್ಥರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.